ದಿನದಿಂದ ದಿನಕ್ಕೆ ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವೆ ಬಿಕ್ಕಟ್ಟು ಬಿಗಡಾಯಿಸ್ತಾ ಇದೆ. ಹಾಗಾಗಿ ಬಸ್ ಬಂದ್ ಮಾಡೋ ಮಾತುಗಳು ಮತ್ತೆ ಕೇಳಿ ಬರ್ತಾ ಇದೆ. ಸೊ ಮತ್ತೆ ಮುಷ್ಕರಕ್ಕೆ ಇಳಿಯುವ ಸಿದ್ಧತೆ ನಡೆದಿದ್ದು ಈಗಾಗಲೇ ನಾಳೆಯಿಂದ ಕರಪತ್ರ ಹಂಚಿಕೆ ಕಾರ್ಯ ಕೂಡ ಆರಂಭ ಆಗುತ್ತಂತೆ. ಇದೊಂಥರ ಈ ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಅವರ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸೋ ತನಕ ಈ ಸಮಸ್ಯೆ ಇದ್ದೇ ಇರುತ್ತೆ. ನೋಡಿ, ಸಾರಿಗೆ ನೌಕರರು ವರ್ಸಸ್ ಸರ್ಕಾರ ಮುಗಿಯದ ಜಟಾಪಟಿ. ಸಾರಿಗೆ ಸಚಿವರ ಜೊತೆಗಿನ ಸಂಧಾನ ಸಭೆ ವಿಫಲ. ಮತ್ತೆ ಮುಷ್ಕರಕ್ಕೆ ಸಾರಿಗೆ ಸಂಘಟನೆಗಳ ನಿರ್ಧಾರ. ನೋಟಿಸ್ ಕೊಡದೆ ಏಕಾಏಕಿ ಬಂದ್ ಎಚ್ಚರಿಕೆ. ಸಿಎಂ ಹಾಗೂ ಸಾರಿಗೆ ಸಚಿವರು ಮೇಲಿಂದ ಮೇಲೆ ಸಭೆ ಮಾಡಿದ್ರು. ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಸಮಸ್ಯೆಗೆ ಸದ್ಯಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ನಾ ಕೊಡೆ ನೀ ಬಿಡೆ ಎನ್ನುವಂತಾಗಿದೆ ಸರ್ಕಾರ ಹಾಗೂ ಸಾರಿಗೆ ನೌಕರರ ಪರಿಸ್ಥಿತಿ. ಕಳೆದ ಕೆಲ ದಿನಗಳ ಹಿಂದೆ ಸಿಎಂ ನೇತೃತ್ವದ ಸಭೆಯು ವಿಫಲವಾಗಿತ್ತು. ಬಳಿಕ ಸಿಎಂ ಸಾರಿಗೆ ಸಚಿವರ ಹೆಗಲಿಗೆ ಮತ್ತೊಂದು ಸಭೆ ಮೂಲಕ ಸಂಧಾನಕ್ಕೆ ಸೂಚನೆ ನೀಡಿದ್ರು. ಅದರಂತೆ ಡಿಸೆಂಬರ್ 13ರಂದು ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಸಾರಿಗೆ ಮುಖಂಡರ ಜೊತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನಡೆಸಿದ ಸಭೆಯು ವಿಫಲವಾಯಿತು. ಇದರಿಂದಾಗಿ ಸಾರಿಗೆ ಸಂಘಟನೆಗಳಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ನಾವು ಅವತ್ತೂ ಸಹ ಸಭೆ ನಡೆದಂಥದ್ದಲ್ಲಿ ಸಾರಿಗೆ ಸಚಿವರ ಜೊತೆ ಮಾತಾಡಿ ಇದ್ದೀಚೆ ಬಂದು ಹೇಳಿದ್ದೀವಿ, ನಾವು ಮುಂದೆ ಮುಷ್ಕರಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಯಾಕೆಂದರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ 4 ಮೀಟಿಂಗ್ ಆಗಿಯೂ ಸಹ ಯಾವುದೇ ರೀತಿಯಾದಂಥ ಫಲಪ್ರದವಾಗ್ತಕ್ಕಂಥದ್ದು ಇಲ್ಲ. ಕಾರ್ಮಿಕರನ್ನು ಯಾಮಾರಿಸ್ಕೊಂಡೇ ಹೋಗೋದಕ್ಕೋಸ್ಕರ ಮೀಟಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಸಾರಿಗೆ ಸಚಿವರಾಗಿರ್ಬೋದು, ತಮ್ಮ ಖಜಾನೆಯಿಂದ ಕೊಡ್ತಕ್ಕಂಥದ್ದೇನಿಲ್ಲ. ಸಾರಿಗೆ ನೌಕರರ ಬೆವರ ಹನಿಯಿಂದ ಮಾಡಬೇಕಾದಂಥ ವೇತನ ಪರಿಷ್ಕರಣೆಯನ್ನು 4 ಮೀಟಿಂಗ್ಗಳಲ್ಲಿ ಸುಮ್ಮನೆ ಕಾಲಹರಣ ಮಾಡ್ತಕ್ಕಂಥ ಮೀಟಿಂಗ್ ಆಗಿದೆ ಹೊರತು ಕಾರ್ಮಿಕರಿಗೆ ನಯಾ ಪೈಸೆ ಕೊಡುಗೆ ಕೊಡ್ತಕ್ಕಂಥ ಮೀಟಿಂಗ್ ಆಗಿಲ್ಲ. ನಾವು ಈ ಬಾರಿ ನಿರ್ಧಾರ ಮಾಡಿದ್ದೀವಿ, ಎಲ್ಲ ಕಾರ್ಮಿಕ ಸಂಘಟನೆಗಳು ಒಗ್ಗೂಡಿ ಕಾರ್ಮಿಕರೆಲ್ಲರನ್ನು ಸಹ ಜೊತೆಗೆ ತೆಗೆದುಕೊಂಡು ಹೋಗಿ ಏಕಾಏಕಿ ರೋಡಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ ದಿನದಲ್ಲೇ ದಯಮಾಡಿ ಅದನ್ನು ಕಾದು ನೋಡ್ತಕ್ಕಂಥ ಕೆಲಸವನ್ನು ನೀವು ಸಹ ಮಾಡಿ ಮೇಡಮ್. ಇನ್ನು ಜನವರಿ 1ರಿಂದಲೇ ವೇತನ ಪರಿಷ್ಕರಣೆ ಜಾರಿಯಾಗಬೇಕು ಹಾಗೂ 25% ವೇತನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ 38 ತಿಂಗಳ ಸಂಪೂರ್ಣ ಹಿಂಬಾಕಿ ಹಣ ನೀಡಬೇಕು ಎಂದು ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಒಪ್ಪದ ಹಿನ್ನೆಲೆ ಮುಷ್ಕರಕ್ಕೆ ಹೋಗೋದು ಅನಿವಾರ್ಯವೆಂದಿದ್ದಾರೆ. ಹೀಗಾಗಿ ನಾಳೆಯಿಂದ 4 ನಿಗಮದ ಸುಮಾರು 262 ಡಿಪೋಗಳಲ್ಲಿ ಕರಪತ್ರ ಹಂಚಿ ಬಸ್ ಬಂದ್ ಬಗ್ಗೆ ನೌಕರರಲ್ಲಿ ಜಾಗೃತಿ ಮೂಡಿಸಲಿದ್ದಾರೆ. ಜೊತೆಗೆ ವಿಭಾಗೀಯ ಮಟ್ಟದ ಮೀಟಿಂಗ್ಗಳನ್ನು ಜಂಟಿ ಕ್ರಿಯಾ ಸಮಿತಿಯಿಂದ ಆಯೋಜಿಸಲಿದ್ದೇವೆ ಎಂದು ಸಂಘಟಕರು ಹೇಳಿದ್ದಾರೆ. ಮೇಡಮ್, ಬುಧವಾರದಿಂದ ನಾವು ಡಿವಿಷನ್ ವೈಸು ಮತ್ತು ಡಿಪೋ ವೈಸು ಕರಪತ್ರವನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಬಾರಿ ನಾನು ನಿಮಗೊಂದು ವಿಷಯ ತಿಳಿಸೋದಕ್ಕೆ ಇಷ್ಟ ಹೇಳ್ತೀನಿ. ಈ ಬಾರಿ ನಾವು ನೋಟಿಸ್ ಕೊಟ್ಟೆ ಮುಷ್ಕರಕ್ಕೆ ಹೋಗಲ್ಲ, ಏಕಾಏಕಿ ಮುಷ್ಕರಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಮೇಡಮ್. ಈ ಡಿಸ್ಮಿಸ್ಸು, ಸಸ್ಪೆಂಡು ಇವೆಲ್ಲವನ್ನು ನೋಡಿ ನಾವು ಬೆದರ್ಕೊಂಡು ಮನೇಲಿ ಕೂರ್ತಕ್ಕಂಥ ಕೆಲಸ ಇಲ್ಲ. ನಮಗೆ ಕೇಳ್ತಾ ಇರ್ತಕ್ಕಂಥದ್ದು ನಮಗೆ ಹಕ್ಕನ್ನು ಕೇಳ್ತಾ ಇದ್ದೀವಿ. ನೀವು ಸಂಬಳವನ್ನು 4 ವರ್ಷಕ್ಕೊಂದ್ಸಲ ಸಂಬಳ ಹೆಚ್ಚಳ ಮಾಡಬೇಕಾಗಿದೆ, ವೇತನ ಪರಿಷ್ಕರಣೆಯನ್ನು ಕೊಡಿ ಅಂತ ಕೇಳಿದ್ರೆ ನೀವು ನಮ್ಮನ್ನು ಡಿಸ್ಮಿಸ್ ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ಈ ಥರದಂಥ ನಿಮ್ಮ ಬೆದರಿಕೆಗೆಲ್ಲ ಒಡ್ಡದಾಗಿದ್ದರೆ ನಾವು ಆಗಸ್ಟ್ 5ನೇ ತಾರೀಕು ಮುಷ್ಕರನೇ ಮಾಡ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಬಸ್ ಬಂದ್ ಆಗುತ್ತಾ ಅಥವಾ ಸಮಸ್ಯೆ ಇತ್ಯರ್ಥವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.